ನಾರ್ಮಲ್ ರೆಗ್ಯುಲರ್ ಡಿಸೈನೇ, ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ನೋಡಿ, ಪ್ಯಾರೆಟ್ ಗ್ರೀನು ಮತ್ತು ಇಂಕ್ ಬ್ಲೂ ಕಲರು. 11 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ, 9 ಆದರೂ ಕೂಡ ಆಗುತ್ತೆ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕಲರ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. 2 ಸ್ಟೆಪ್ ಡಿಸೈನು. ಸ್ಟಾರ್ಟಿಂಗು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಈ ರೀತಿ ಲಾಕ್ ಮಾಡ್ಕೊಳ್ಳೋದು, ಟೈಟ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ ಅಲ್ವಾ. ಸೊ ಪಕ್ಕದಲ್ಲಿ ಇನ್ನೂ ಒಂದು ಮಾಡ್ಕೊಬೋದು. ಪಕ್ಕದಲ್ಲೇ ಇನ್ನೂ ಒಂದು ಸರ್ತಿ ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ಸ್ನ ಹಾಕೋತೀನಿ. 1 ಚೈನ್, 2 ಚೈನ್, 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ತಕೊಂಡು ಪಕ್ಕದಲ್ಲೇ ಎಲ್ಲಿ 2 ಚೈನ್ಸ್ ಹಾಕಿದ್ವಿ ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲೇ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ. 3 ದಾರ ಇರುತ್ತಲ್ವ, 2 ದಾರನ 1 ಮಾಡ್ಕೊಳ್ಳೋಣ. ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ. ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಡಬಲ್ ಕ್ರೋಶೆ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕಬೇಕು. ಅದಾದಮೇಲೆ ಕಂಬಗಳನ್ನ ಇದು ಸೇಮ್ ಲೆಂತಲ್ಲಿ ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ಫ್ರೆಂಡ್ಸ್, ತುಂಬ ಹತ್ತಿರನೂ ಹಾಕೋಕ್ಕೆಲ್ಲ, ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ನ ಬಿಟ್ಬಿಟ್ಟು ನಾನು ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗು 5 to 6, 7 ಅಷ್ಟು ಹಾಕ್ಬೋದು. ನಾನಿಲ್ಲಿ 7 ಹಾಕಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಈ ಥರ 7 ಕಂಬಗಳನ್ನ ಹಾಕೋತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ವಾ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ 7 ಹಾಕ್ಬೋದು. ಇಲ್ಲಿ ಒಂದು 5, 6 ಅಥವಾ 4 ಕೂಡ ನೀವು ಹಾಕಿ ಸ್ಟಾರ್ಟ್ ಮಾಡ್ಕೋಬೋದು. ಇದಾದ ತಕ್ಷಣ ನಮಗೆ 3 ಚೈನಷ್ಟು 3 ಪ್ಲೇಸ್ ಬಿಟ್ಕೊಳ್ತಾ ಇದ್ದೀವಿ ಕುಚ್ಚಿಗೋಸ್ಕರ. ಸೊ 3 ಚೈನ್ ಆದರೂ ನಡೆಯುತ್ತೆ, ಇಲ್ಲ 2 ಚೈನ್ ಆದರೂ ನಡೆಯುತ್ತೆ. ಅದಾದಮೇಲೆ 3 ಚೈನ್ಸ್ ಆದಮೇಲೆ ನೀವು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದು ಕರೆಕ್ಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಮತ್ತೊಂದು ಕಂಬ ಹಾಕೋತಾ ಇದ್ದೀನಿ. ಅದೇ ಥರ ಮತ್ತೆ 7 ಕಂಬಗಳನ್ನ ಪಕ್ಕದಲ್ಲೇ ಹಾಕ್ಕೊಂಡು ಹೋಗಬೇಕು. ಆದಷ್ಟು ಸೇಮ್ ಮೆಷರ್ಮೆಂಟ್ ಇಲ್ಲಿ ಫ್ರೆಂಡ್ಸ್, ಎಷ್ಟು ಸೇಮ್ ಮಾಡ್ತೀರಾ ಅಷ್ಟು ನೀಟಾಗಿ ಕಾಣಿಸುತ್ತೆ. ಮತ್ತು ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ಕರೆಕ್ಟಾಗಿ ಸೇಮ್ ಲೆಂತಲ್ಲಿ ಬರೋ ಥರ ಮಾಡಬೇಕು. ಫಿನಿಶಿಂಗ್ ನೀಟಾಗಿ ಬರುತ್ತೆ ನಿಮಗೆ. 7 ಕಂಬಗಳನ್ನ ಹಾಕ್ತೀನಿ ಇಲ್ಲಿ ಕೂಡ. 7 ಕಂಬ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಫ್ಲವರ್ ಬೀಡನ್ನ ತೊಗೋತೀನಿ. ಫ್ಲವರ್ ಶೇಪ್ ಇರೋ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಚಿಕ್ಕದಾದರೂ ಸರಿ, ಒಂದು ಸ್ವಲ್ಪ ಬಿಗ್ ಸೈಜ್ ಆದರೂ ಸರಿ, ಫ್ಲವರ್ ಶೇಪ್ ಆದರೂ ಸರಿ, ರೌಂಡ್ ಆದರೂ ಸರಿ, ಆ್ಯಸ್ ಎ ವಿಶ್ ಫ್ರೆಂಡ್ಸ್, ಯಾವುದಾದ್ರೂ ನೀವು ಬೀಡ್ಸ್ನ ಹಾಕ್ಕೋಬೋದು. ಫ್ಲವರ್ ಶೇಪ್ ಹಾಕ್ತಾ ಇದ್ದೀನಿ ಯಾಕಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಪಫ್ ಟೈಪ್ ಬರುತ್ತೆ. ಫ್ಲವರ್ ಕೆಳಗಡೆ ಹಾಫ್ ಫ್ಲವರ್ ಥರನೇ ಬರುತ್ತೆ. ಅದಕ್ಕೋಸ್ಕರ ಫ್ಲವರ್ ಶೇಪ್ ಬೀಡನ್ನ ಹಾಕ್ತಾ ಇದ್ದೀನಿ. ಅದನ್ನು ಇನ್ಸರ್ಟ್ ಮಾಡಿ ಬಿಡ್ಲಾಕ್ ಆದ ತಕ್ಷಣ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಬನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಕೂಡ 7 ಕಂಬ ಹಾಕೋತೀನಿ. 7 ಡಬಲ್ ಕ್ರೋಶೆ ಆದ ತಕ್ಷಣ 3 ಚೈನ್ಸ್, ಮತ್ತು 7 ಡಬಲ್ ಕ್ರೋಶೆ ಆದ ತಕ್ಷಣ 1 ಬೀಡು. 7 ಕಂಬ 1 ಬೀಡು, 7 ಕಂಬ 3 ಚೈನ್, ಆ ಥರನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದೇ ಥರ ಫಸ್ಟ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳೋದು. ಇದು ತುಂಬ ಈಸಿ ಇದೆ ಫಸ್ಟ್ ಲೈನು. ಸೊ ಬರೀ ಕಂಬ 3 ಚೈನು, ಕಂಬಗಳು 1 ಬೀಡನ್ನ ಹಾಕ್ಕೊಂಡು ಪೂರ್ತಿ ಲೈನ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಕಲರ್ ಕೂಡ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್, ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ. ಸೊ 2 ಚೈನ್ ಒಳಗಡೆ ನಾಟ್ ಬರೋ ಥರ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಈ 7 ಕಂಬದ ಮೇಲೆ ನೋಡಿ ಸಿಂಗಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆ ಅಲ್ಲ, ಹೋಲ್ ಗ್ಯಾಪು, ಅದ್ರ ಒಳಗಡೆ ನೀಡಲ್ನ ಹಾಕಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆನ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಒಂದೊಂದು ಗ್ಯಾಪ್ ಕೂಡ ಒಂದೊಂದು ಸತಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳಿದೆ ಅಲ್ಲ, 7 ಡಬಲ್ ಕ್ರೋಶೆ ಆದರೂ ನಡೆಯುತ್ತೆ. ಇಲ್ಲಿ 4, 5 ಅಷ್ಟು ಕೂಡ ನೀವು ಹಾಕೋಬೋದು. ಸ್ಟಾರ್ಟಿಂಗ್ ಅಲ್ವಾ ಫ್ರೆಂಡ್ಸ್, ಅದಾದಮೇಲೆ ಕುಚ್ಚು ಬರುತ್ತೆ ಅಲ್ವಾ. ಸೊ ಎಷ್ಟಾದ್ರು ಹಾಕ್ಕೋಬೋದು. ನಾನು ಇಲ್ಲಿ 7 ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದೊಂದು ಗ್ಯಾಪ್, ಹೋಲ್ ಗ್ಯಾಪ್ಗೂ ಸಿಂಗಲ್ ಕ್ರೋಶೆ ಬರೋ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 3 ಚೈನ್ ಏನಿದೆ ಅದರಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 3 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇಲ್ಲ 3 ಚೈನ್ಸ್ ಆ್ಯಸ್ ಇಟ್ ಈಸ್ ಹಾಕ್ಬೋದು. ನೀವು ಚೈನ್ಸೇ ಹಾಕ್ಕೋಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶೆ ಆದರೂ ಹಾಕ್ಕೋಬೋದು. ಅಲ್ಲಿ ಕುಚ್ಚು ಬರುತ್ತಲ್ವ ನಮಗೆ, ಇನ್ಸೈಡ್ ಹೊಟ್ಟೋಗುತ್ತೆ, ಅದು ಒಳಗಡೆ ಹೊಟ್ಟೋಗುತ್ತೆ. ಸೊ ಇಲ್ಲಿ ನಾನು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. 2 ಹೋಲ್ ಗ್ಯಾಪಿಗೆ ಮಾತ್ರ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಒಟ್ಟು 7 ಕಂಬ ಹಾಕಿದ್ದೀವಿ ಅಲ್ವಾ, 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು
ಬೇಕಂದರೆ 3 ಕೂಡ ನೀವು ಮಾಡ್ಕೋಬೋದು, ಇಲ್ಲಾಂದರೆ 2 ಸಾಕಾಗುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ನಾನಿವಾಗ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀನಿ ಫ್ರೆಂಡ್ಸ್. ಇದು ಪಫ್ ಡಿಸೈನು, ಯಾವಾಗಲೂ ಡಬಲ್ ಕ್ರೋಶೆಗೆ ಮಾಡ್ತಾಯಿದ್ವಿ, ಸ್ವಲ್ಪ ಲೆಂತಿ ಬರ್ದಿರ ಆ ಥರ ಇರ್ತಿತ್ತು. ಇದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಅಂದರೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರ ಸುತ್ಕೊಂಡು ಈ ಬೀಡ್ ಏನಿದೆ ಫ್ರೆಂಡ್ಸ್, ಬೀಡ್ ಹಿಂದೆ ಒಂದು ಥ್ರೆಡ್ ಇರುತ್ತೆ ಅಲ್ವಾ, ಲಾಕ್ ಮಾಡಿರೋ ಥ್ರೆಡ್, ಅದಕ್ಕೆ ನಾವು ಇವಾಗ ವರ್ಕ್ ಮಾಡೋಣ. ಸೊ ಆ ಥ್ರೆಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬರಬೇಕು. ನೀಡಲ್ನ ಹಾಕಿ ಬ್ಲೂ ಕಲರ್ ದಾರನ ಎಳ್ಕೊಂಡು ಬಂದು 4 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆರಡು ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತೆರಡು ದಾರನ ಒಂದು ಮಾಡ್ಕೊಳ್ಳೋಣ. ಸೊ ಒಂದು ಟ್ರಿಪಲ್ ಕ್ರೋಶೆ ಆಯ್ತಲ್ವಾ. ಒಂದು ಟ್ರಿಪಲ್ ಕ್ರೋಶೆ ಆದಮೇಲೆ, ಸೊ ಒಂದು ಟ್ರಿಪಲ್ ಕ್ರೋಶೆ ಆಗಿದ ತಕ್ಷಣ ಆ ಟ್ರಿಪಲ್ ಕ್ರೋಶೆಗೆ ಇವಾಗ ವರ್ಕ್ ಮಾಡ್ಬೇಕು ನಾವಿವಾಗ. ಸೊ 2 ಚೈನ್ಸ್ನ ಹಾಕ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಆಗಿದ್ದ ಕೂಡಲೇ 2 ಚೈನ್ಗಳನ್ನ ಹಾಕ್ಕೊಂಡು ನೋಡಿ 2 ಚೈನ್ಸ್ ಹಾಕೋತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಈ ಟ್ರಿಪಲ್ ಕ್ರೋಶೆ ಏನು ಮಾಡಿದ್ವಿ ಅದ್ರ ಕೆಳಗಡೆ ಪ್ಲೇಸ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು. ಹಾಗೆ ಇಟ್ಕೊಳ್ಳೋಣ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಥ್ರೆಡ್ನ ಹಾಗೆ ಇಟ್ಕೋಬೇಕು. ಸೊ ಕಂಬ ಮಾಡಬಾರ್ದು ಫ್ರೆಂಡ್ಸ್. ಪಫ್ ಡಿಸೈನ್ಗೆ ನಾವು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ರೀತಿ ಕಂಬ ಏನು ಹಾಕಿರ್ತೀವಿ ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ಅಲ್ಲಿಂದ ತೊಗೊಂಡು ಬಂದು ಹಾಗೆ ಇಟ್ಕೊಳ್ಬೇಕು. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನಮಗೆ ಲೆಫ್ಟ್ 4 ಫಿಂಗರು ಮತ್ತು ಅಂದರೆ ಎಡಗೈ 4 ಫಿಂಗರು ಮತ್ತು ರೈಟ್ ಸೈಡ್ದು ನೀಡಲ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾವಾಗಲೂ ಪಫ್ ಡಿಸೈನ್ಗೆ 4 ರಿಂದ 5 ಸತಿ ಮಾಡ್ತೀವಿ. ಇದು ನಾನು ಟ್ರಿಪಲ್ ಕ್ರೋಶೆ ಹಾಕಿರೋದ್ರಿಂದ 7 ಸತಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ದಾರ ಸುತ್ಕೊಂಡು ಅಲ್ಲಿ ಹೋಗಿ ದಾರ ತರ್ತೀವಿ ಅಲ್ವಾ, ಆ ಥರ 7 ಸತಿ ನಾನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಥಿಕ್ನೆಸ್ ಬರಲಿ, ಲೆಂತಿ ಬರಲಿ ಅಂತ 7 ಸತಿ ಮಾಡಿದ್ಮೇಲೆ ಎಲ್ಲ ಥ್ರೆಡ್ಸಿಂದ ಒಂದೇ ಸತಿ ಈ ರೀತಿ ದಾರನ ತೊಗೊಂಡು ಬರ್ತೀನಿ. ಒಂದೇ ಸತಿ ದಾರನ ತೊಗೊಂಡು ಬಂದಮೇಲೆ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಟಾಗಿ 1 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಸೊ ಥ್ರೆಡ್ಸ್ನೆಲ್ಲ ನೀಟಾಗಿ ಎಳ್ಕೊಳ್ಳಿ. ಒಂದು ಸತಿ ಟೈಟಾಗೆ ಲಾಕ್ ಮಾಡ್ಕೊಳ್ಳೋಣ. ನಮಗೆ ಒಂದು ಪಫು ರೆಡಿ ಆಗುತ್ತೆ ಈ ರೀತಿ. ಸೊ ಮತ್ತೆ ಇದಕ್ಕೆ ಬೇಕಂದರೆ ಇನ್ನೂ ಸ್ವಲ್ಪ ವರ್ಕ್ ಮಾಡ್ಬೋದು ಫ್ರೆಂಡ್ಸ್. ಈ ಪಫ್ ಏನು 2 ಚೈನ್ ಹಾಕಿದ್ದೀವಲ್ಲ, ಅಲ್ಲೆಲ್ಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮಾಡ್ಬೋದು. ನಾನು ಇಷ್ಟಕ್ಕೆ ಬಿಡ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಂಡು ದಾರದ ಕೆಳಗಡೆ ಹೋಗಿ ದಾರನ ತಂದು 4 ದಾರ ಇರುತ್ತಲ್ವ, ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಇನ್ನೂ 2 ದಾರ ಬೇಕತ್ತೆ, ಅದನ್ನು ಕೂಡ ಒಂದು ಮಾಡ್ಕೊಳ್ಳೋಣ. 3 ಸತಿ ಮಾಡೋದ್ರಿಂದ ಟ್ರಿಪಲ್ ಕ್ರೋಶೆ ಅಂತೀವಿ. ಸೊ ಅದರಿಂದ ಅದಾದ ತಕ್ಷಣ 2 ಚೈನ್ ಮಾಡಿಕೊಂಡು 2 ಚೈನ್ಸ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಟ್ರಿಪಲ್ ಕ್ರೋಶೆ ಏನು ಹಾಕಿದ್ದೀವಿ ಅಲ್ಲಿ ಪ್ಲೇಸ್ ಇರುತ್ತೆ ನೋಡಿ. ಸೊ ಆರಾಮ್ಸಾಗಿ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಹಾಗೆ ಇಟ್ಕೋಬೇಕು. 1 ಟೈಮ್ ಮಾಡಿದೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. 2 ಟೈಮ್ಸ್ ಆಯಿತು. ಈ ರೀತಿ 7 ಟೈಮ್ಸ್ನ ಮಾಡ್ಕೋತೀನಿ. 1 ಪಫ್ಗೆ ನಾನು 7 ಸರ್ತಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಆಯಿತು ಅನ್ಸಿದ್ರೆ ಫ್ರೆಂಡ್ಸ್ 6 ಟೈಮ್ಸ್ ಕೂಡ ಮಾಡ್ಕೋಬೋದು, ಇವನ್ 5 ಟೈಮ್ಸ್ ಕೂಡ ಮಾಡ್ಕೋಬೋದು. ಟ್ರಿಪಲ್ ಕ್ರೋಶೆ ಹಾಕಿರೋದ್ರಿಂದ ಸ್ವಲ್ಪ ಲೆಂತಿ ಬರಲಿ ಮತ್ತು ಪಫ್ ಕೂಡ ಸ್ವಲ್ಪ ಎಂಬೋಸಿಂಗ್ ಆಗಿರಲಿ, ತಿಕ್ಕಿರಲಿ ಅಂದ್ಬಿಟ್ಟು ನಾನು 7 ಟೈಮ್ಸ್ ಹಾಕ್ತಾಯಿದ್ದೀನಿ. ಹೆವಿ ಅನಿಸಿದ್ರೆ ಇನ್ ಕೇಸ್ ನೀವು ಸೊ ಬೇಕಂದರೆ 5 ಟೈಮ್ಸ್ಗೆ ರೆಡ್ಯೂಸ್ ಮಾಡ್ಕೋಬೋದು. ಎಲ್ಲ ಥ್ರೆಡ್ಸ್ನ ಸೇರಿಸಿ 1 ಸತಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೋಬೇಕು. ಮತ್ತು ಲಾಕ್ ಮಾಡಿದ ತಕ್ಷಣ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳೋಣ. ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋದು. 1-2 ಸತಿ ಪಫ್ ಮಾಡಿದ ತಕ್ಷಣ ನಿಮಗೆ ಕೈ ಸರಿ ಅಂದರೆ ಫಾಸ್ಟ್ ಆಗುತ್ತೆ ಫ್ರೆಂಡ್ಸ್. ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ಪಫ್ ಡಿಸೈನು ಏನು ಅಷ್ಟು ಕಷ್ಟ ಇಲ್ಲ, ಅಂತ ಹೆವಿ ಇಲ್ಲ, ಆರಾಮ್ಸಾಗಿ ಮಾಡ್ಕೋಬೋದು. ಬಟ್ ಗ್ರಿಪ್ ಮೇನ್ ಗ್ರಿಪ್ ಸಿಗಬೇಕು ನಿಮ್ಗಷ್ಟೇ. ಈ ರೀತಿ ಮಾಡಿದಾಗ ಗ್ರಿಪ್ ಹಿಡಿಯೋದು ಸ್ವಲ್ಪ ಮೇನ್ ಥಿಂಗ್ ಆಗುತ್ತೆ ಇದರಲ್ಲಿ. ಎಲ್ಲನೂ ನೀಟಾಗೆ 5 ಟೈಮ್ಸ್ ಆದರೆ 5 ಟೈಮ್ಸೇ ಮಾಡ್ಕೊಳ್ಳಿ. 7 ಟೈಮ್ಸ್ ನಿಮ್ಗೆ ಟಫ್ ಅನ್ಸಿದ್ರೆ. ಸೊ ನಾ ಇಲ್ಲಿ 7 ಟೈಮ್ಸ್ ಹಾಕ್ತಾಯಿದ್ದೀನಿ. 7 ಟೈಮ್ಸ್ ಹಾಕಿ ದಾರನೆಲ್ಲ ತೊಗೊಂಡು ಬಂದು ಸೊ ಲಾಕ್ ಮಾಡ್ಕೊ. ಆದಷ್ಟು ಎಲ್ಲ ದಾರ ಎಳ್ಕೊಳ್ಳೋಕೆ ಟ್ರೈ ಮಾಡಿ. ಬರುತ್ತೆ, ಸ್ವಲ್ಪ ಬಿಟ್ಟರೆ ಮತ್ತೆ ನೀವು ನೀಟಾಗೆ ದಾರ ಎಲ್ಲ ಇಟ್ಕೊಂಡು ಲಾಕ್ ಮಾಡ್ಕೊಳ್ತೀವಿ.
ಸೊ ಈ ರೀತಿ 5 ಪಫ್ ಹಾಕ್ತೀನಿ ಫ್ರೆಂಡ್ಸ್, ಬರೀ 5 ಹಾಕ್ತೀನಿ ನಾನಿಲ್ಲಿ. ಸೊ ನಾನು ಸ್ವಲ್ಪ ತಿಕ್ಕಾಗಿ ತೊಗೊಂಡಿರೋದ್ರಿಂದ 5 ಹಾಕ್ತಾಯಿದ್ದೀನಿ. ಇವನ್ 6 ಕೂಡ ಹಾಕ್ಬೋದು. ನೀವು ಡಬಲ್ ಕ್ರೋಶೆಲ್ ಮಾಡಿ 5 ಸತಿ ಮಾಡಿದರೆ 6 ಕೂಡ 7 ಕೂಡ ಹಾಕ್ಕೋಬೋದು. ನೋಡಿ, ಲಾಸ್ಟಿಂದ 2ನೇ ಹೋಲ್ ಗ್ಯಾಪಿಗೆ ಮಾತ್ರ ನಾನು ಸಿಂಗಲ್ ಕ್ರೋಶೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. 2ನೇ ಹೋಲ್ ಗ್ಯಾಪಿಗೆ ಮಾಡೋದು, ಮತ್ತು ಆ ಸೈಡಿಂದ ಇನ್ನೂ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಫಸ್ಟ್ ಹೋಲ್ ಗ್ಯಾಪು, ಅಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಡೈರೆಕ್ಟಾಗಿ ಸ್ಟಾರ್ಟಿಂಗ್ ಮಾತ್ರ ಅಷ್ಟು ಸಿಂಗಲ್ ಕ್ರೋಶೆ ಹಾಕೋದು ಫ್ರೆಂಡ್ಸ್. ಇಲ್ಲಾಂದರೆ ನಿಮ್ಗೆ ಆರ್ಚ್ ಆಗಿದ ತಕ್ಷಣ 2 ಸತಿ ಸಿಂಗಲ್ ಕ್ರೋಶೆ. ಈ 3 ಚೈನ್ ಏನು ಹಾಕಿದ್ದೀವಿ ಅಲ್ಲಿ ಕೂಡ 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಲ್ಲಿ ಕುಚ್ಚು ಕಟ್ಟೋ ಪ್ಲೇಸ್ಗೆ ಕೂಡ 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಇನ್ನೂ ಒಂದು ಟೈಮು ಅಷ್ಟು ಮಾಡಿ ಮತ್ತೆ 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. 2 ಸರ್ತಿ 2 ಕಂಬದ ಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಗ್ಯಾಪ್ಗಳಿರುತ್ತೆ ನೋಡಿ. ಸೊ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಓನ್ಲಿ 2 ಟೈಮ್ಸ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ 2 ಸತಿ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶೆ ನೆಕ್ಸ್ಟ್ ಹಾಕ್ಕೊಳ್ಳೋದು. ಸೊ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ನಿಮಗೆ ಡೈರೆಕ್ಟಾಗಿ ನೋಡಿದ್ರೆ ತುಂಬ ನೀಟ್ ಅನಿಸುತ್ತೆ, ಚೆನ್ನಾಗಿ ಬರುತ್ತೆ. ಪಫ್ ಡಿಸೈನ್ ಯಾವಾಗಲೂ ಸಖತ್ತಾಗಿ ಕಾಣಿಸುತ್ತೆ. ಸ್ವಲ್ಪ ಎಂಬೋಸಿಂಗ್ ಬರುತ್ತೆ ಅಲ್ವಾ. ಇದು ಸ್ವಲ್ಪ ಹೈಲೈಟ್ ಆಗಿದೆ, ಯಾಕಂದರೆ ಲೆಂತ್ ಕೂಡ ಜಾಸ್ತಿ ಇದೆ. ನಮಗೆ ಪಫ್ ಯಾವಾಗಲೂ 5 ಚೈನ್ಸ್ ಡಬಲ್ ಕ್ರೋಶೆಗೆ 5 ಮಾಡ್ತೀವಿ ಅಷ್ಟೇ. ಇದು ಟ್ರಿಪಲ್ ಕ್ರೋಶೆಗೆ 7 ಟೈಮ್ಸ್ ಹಾಕಿದ್ದೀನಿ. ಸ್ವಲ್ಪ ಲೆಂತಿನೂ ಇದೆ, ಸ್ವಲ್ಪ ತಿಕ್ಕಾಗೂ ಇದೆ. ಸೊ ಬೇಕಂದರೆ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ಮತ್ತು ಬೀಡಿಂದ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಂಡಿದ್ದೀನಿ. ಬೀಡಿಂದ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿದ್ದಾರೆ ಅಂತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಮಾಡಿದ್ದೀನಿ. ಟ್ರಿಪಲ್ ಕ್ರೋಶೆ ಆಗುತ್ತೆ. ಅಲ್ಲಿಂದ 2 ಚೈನ್ಸ್ ಮಾಡ್ಕೋಬೇಕು, ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕಂಬ ಕೆಳಗಡೆ ಏನಿದೆ, ಸೊ ನೀಡಲ್ ಮೇಲೆ 1 ಟೈಮ್ ದಾರ ಅಷ್ಟೇ ಸುತ್ಕೋಬೇಕು. ಡಬಲ್ ಕ್ರೋಶೆ ಟೈಪ್ ಮಾಡೋದು, ಬಟ್ ಡಬಲ್ ಕ್ರೋಶೆ ಮಾಡೋದಿಲ್ಲ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ನೀಡಲ್ನ ಬೇಸಿಂದ ಹಾಕಿ ದಾರನ ತೊಗೊಬಂದು ಹಾಗೆ ಇಟ್ಕೋಬೇಕು. ಇದನ್ನು 7 ಟೈಮ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಕಷ್ಟ ಅನಿಸಿದ್ರೆ 5 ಸರ್ತಿನೇ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ ಬೇಡ ಲೆಂತ್ ಆಯ್ತಂದರೆ ಡಬಲ್ ಕ್ರೋಶೆನ ಹಾಕ್ಕೋಬೋದು. ಸೊ ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಬಟ್ ಓವರಾಲ್ ಕೆಳಗಡೆ ಪಫ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಬೇಸ್ ಲೈನ್ಗೆ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ದಾರನ ತೊಗೊಂಡು ಬಂದು ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಟ್ರಿಪಲ್ ಕ್ರೋಶೆನ ಸ್ಟಾರ್ಟ್ ಮಾಡಿ ಪ್ರತಿ ಕಂಬಕ್ಕೂ 5 ಕಂಬಗಳನ್ನ ಮಾಡ್ಕೊತೀನಿ, ಅಂದರೆ 5 ಪಫ್ ಮಾಡ್ಕೊತೀನಿ. ಪ್ರತಿ ಕಂಬಕ್ಕೂ ನಾನು ಈ ರೀತಿ 7 ಟೈಮ್ಸ್ ಹಾಕಿ ಪಫ್ ಡಿಸೈನ್ನ ಮಾಡ್ಕೊತೀನಿ. ಮತ್ತು 5 ಆದ ತಕ್ಷಣ ಲಾಸ್ಟಿಂದ ಒಂದು ಹೋಲ್ ಗ್ಯಾಪ್ ಬಿಟ್ಟು ಸೆಕೆಂಡ್ ಬಂದಿಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಆಮೇಲೆ ಪಕ್ಕದ ಹೋಲ್ ಗ್ಯಾಪ್ಗೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 3 ಚೈನ್ಸ್ ಇರೋ ಕಡೆ 3 ಸಿಂಗಲ್ ಕ್ರೋಶೆ ಕಂಟಿನ್ಯೂಸ್ ಆಗಿ ನಮಗೆ 7 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆರ್ಚ್ ಆಗಿದ ತಕ್ಷಣ 2, ಇಲ್ಲಿ 3 ಮತ್ತು 2 ಮಾಡಿ ನೆಕ್ಸ್ಟ್ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅಷ್ಟೇ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ಫಸ್ಟ್ ಸ್ಟೆಪ್ಪು ಕೂಡ ಸೆಕೆಂಡ್ ಸ್ಟೆಪ್ಪು ಕೂಡ. ಬಟ್ ಪಫ್ ಮಾಡಬೇಕಾದ್ರೆ ಒಂಚೂರು ಟೈಮ್ ತೊಗೊಳುತ್ತೆ ನಿಮಗೆ. ಸೊ ಆದರೂ ಡಿಸೈನ್ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಡಿಸೈನ್ ಇಷ್ಟೇ, ಇದಕ್ಕೇನು ಸ್ಟಿಕ್ ಮಾಡೋದು ನೆಸಸರಿ ಕೂಡ ಇರಲ್ಲ. ಯಾಕಂದರೆ ಕೆಳಗಡೆ ಪಫ್ ಏನು ಹಾಕ್ತೀವಿ ಅದೇ ಯೂನಿಕಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣಿಸುತ್ತೆ. ಸ್ವಲ್ಪ ಎಂಬೋಸ್ ಬರುತ್ತಲ್ವ ಫ್ರೆಂಡ್ಸ್, ಆ ಥ್ರೆಡ್ಸ್ ಎಲ್ಲ ಜಾಸ್ತಿ ಬಿದ್ದು ಎಂಬೋಸಿಂಗ್ ಆಗಿ ಕಾಣುತ್ತಲ್ಲ, ತುಂಬ ಲುಕ್ ಆಗಿರುತ್ತೆ ಡಿಸೈನ್. ಖಂಡಿತ ಟ್ರೈ ಮಾಡಿ, ಎಲ್ಲ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಈ ಡಿಸೈನು. ಆರ್ಚ್ ಎಷ್ಟಿದೆ ನೋಡಿ ಅಷ್ಟೇ ಕುಚ್ಚು ಕಟ್ಟಿದ್ದೀನಿ, ಚೂರು ಲೆಂತಿಯಾಗಿ ಅಷ್ಟೇ. ಸೊ ಬೇಬಿ ಕುಚ್ಚು ಥರನೇ ಮಾಡಿದ್ದೀನಿ. ತುಂಬ ನೀಟಾಗಿ ಬರುತ್ತೆ ಡಿಸೈನು. ನಿಮಗೆ ಗೊತ್ತು, ಈ ಥರ ಬೇಸಿನ್ ಹಾಕಿದ್ರೆ ಆರ್ಚ್ಗಳು ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ಸೊ ಪಫ್ ಹಾಕಿರೋದು ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಡಿಸೈನು ಚೆನ್ನಾಗಿರುತ್ತೆ.